ನಾರಾಯಣಪುರ ಬಲದಂಡೆ ಕಾಲುವೆಗೆ ನೀರು ಹರಿಸೋದಕ್ಕೆ ವಾರಬಂದಿ ಹಿಂಗಾರು ಬೆಳೆಗೆ ವಾರಬಂದಿ ಮೂಲಕ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. 14 ದಿನ ನೀರು ರಿಲೀಸ್ ಮಾಡ್ತಾರೆ, ಇನ್ನು 10 ದಿನಗಳ ಕಾಲ ನೀರನ್ನ ಬಂದ್ ಮಾಡ್ತಾರೆ. ಹಿಂಗಾರು ಬೆಳೆ ಬೆಳೆದಿದ್ದಾರೆ, ವಾರಬಂದಿ ಮೂಲಕ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಈಗ ಕೇಳಿ ಬರ್ತಾ ಇರೋದು. ಆದ್ರೆ ಈ ವಾರಬಂದಿ ಪದ್ಧತಿ ಏನಿದೆ, ಈ ಪದ್ಧತಿ ಜೊತೆಗೆ ನಿರ್ಣಯಕ್ಕೆ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬಸವಸಾಗರ ಜಲಾಶಯ, ಅಲ್ಲಿಂದ ವಾರಬಂದಿ ಮೂಲಕ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಬಾರಿ ಮುಂಗಾರಾಗಿರ್ಬೋದು, ಹಿಂಗಾರು ಬೆಳೆ ನಿರೀಕ್ಷೆಗಿಂತಲೂ ಹೆಚ್ಚಾಗಿದೆ. ಇದೇ ಡ್ಯಾಂನ ನೀರನ್ನ ಬಳಕೆ ಮಾಡಿ ಬೆಳೆಯನ್ನ ಬೆಳೆದಿದ್ರು ಅಲ್ಲಿನ ರೈತರು. ಆದ್ರೀಗ ಹಿಂಗಾರು ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ರೈತರಿಗೊಂದು ರೀತಿ ಶಾಕ್ ಎದುರಾಗಿದೆ. ಯಾಕಂದ್ರೆ ಈ ವಾರಬಂದಿ ಮೂಲಕ ನೀರನ್ನ ಬಿಡ್ತಾ ಇರೋದಿದೆಯಲ್ಲ, ಇದು ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ನೀರಾವರಿ ಸಲಹಾ ಸಮಿತಿಯಿಂದ ನೀರು ಬಳಕೆಗೆ ಒಂದಷ್ಟು ರೂಲ್ಸ್ ಅನ್ನ ಮಾಡಲಾಗಿದೆ. ನೀರು ಭರ್ತಿ ಆಗಿದ್ರೂ ಕೂಡ ಈ ಇಲಾಖೆಯಿಂದ ತಕರಾರು ಯಾಕೆ, ನೀರು ಬಿಡೋದಕ್ಕೆ ತೊಂದರೆ ಏನು ಅನ್ನುವಂತ ಪ್ರಶ್ನೆ. ನೀರು ಬಿಟ್ಟಿಲ್ಲ ಅಂತಂದ್ರೂ ಬಹಳ ಕಷ್ಟ ಅಂತ ಮರುಪರಿಶೀಲನೆ ಮಾಡಿ, ನಿರ್ಣಯ ಏನಿದೆ ಇದನ್ನು ಮರುಪರಿಶೀಲನೆ ಮಾಡಿ, ವಾರಬಂದಿ ನಿರ್ಣಯ ರೈತರಿಗೆ ಸರಿ ಹೋಗ್ತಾ ಇಲ್ಲ. ಹಾಗಾಗಿ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೀರಾವರಿ ಸಲಹಾ ಸಮಿತಿಯಿಂದ ನೀರನ್ನ ಬಳಕೆ ಮಾಡೋದಕ್ಕೆ ಒಂದಷ್ಟು ರೂಲ್ಸ್ ಅನ್ನ ನಿರ್ಣಯವನ್ನ ಮಾಡಲಾಗಿದೆ. ಆದರೆ ರೈತರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಹಿಂಗಾರು ಬೆಳೆ ಬೆಳೆದಿದ್ದಾರೆ, ಅದಕ್ಕೆ ನೀರು ಬಿಡಬೇಕು ಅಂತಂದ್ರೆ 10 ದಿನ ನೀರು ಬರಲ್ಲ, 14 ದಿನ ನೀರು ಬರುತ್ತೆ ಅಂತಂದ್ರೆ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಮರುಪರಿಶೀಲಿಸಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹೇಶ್, ರೈತರಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ನೀರಿದ್ರೂ ಕೂಡ ಡ್ಯಾಮ್ನಲ್ಲಿ ನೀರು ಹರಿಸೋದಕ್ಕೆ ಏನ್ ತೊಂದರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಮಿತಿ ಏನ್ ಹೇಳ್ತಾ ಇದೆ, ಏನ್ ಈ ನಿರ್ಣಯಕ್ಕೆ ಬಂದಿರೋದಕ್ಕೆ ಕಾರಣ ಏನು, ರೀಸನ್ ಏನು, ಜೊತೆಗೆ ಯಾಕೆ ಈ ನಿರ್ಣಯ, ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ, ನಾರಾಯಣಪುರ ಬಲದಂಡೆ ಕಾಲುವೆಗೆ ನೀರು ಹರಿಸಲು ವಾರಬಂದಿ ಜಾರಿಗೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನಂದ್ರೆ ರೈತರು ಎಲ್ಲೋ ಒಂದು ಕಡೆ ಶಾಕ್ ಕೂಡ ಎದುರಾಗಿರ್ತಕ್ಕಂಥದ್ದು. ಏನಂದ್ರೆ ಹಿಂಗಾರು ಬೆಳೆಗೆ ವಾರಬಂದಿ ಮೂಲಕ ನೀರು ಬಿಡುಗಡೆ ಮಾಡ್ತಾರೆ, ಆದ್ರೆ ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಏನಂದ್ರೆ 14 ದಿನ ನೀರು ಬಿಡುಗಡೆ ಆದ್ರೆ 10 ದಿನಗಳ ಕಾಲ ನೀರು ಬಂದ್ ಮಾಡ್ತಾರೆ. ಹಾಗಾಗಿ ಏನಂದ್ರೆ ವಾರಬಂದಿ ನಿರ್ಣಯಕ್ಕೆ ರೈತರು ಭಾರಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸವಸಾಗರ ಜಲಾಶಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ 112 TMC ಅಷ್ಟು ನೀರು ಕೂಡ ಇದೆ. ಆದ್ರೆ ನಿರಂತರವಾಗಿ ಇನ್ಫ್ಲೋ ಕೂಡ ಇದೆ. ಅದರ ಜೊತೆಗೆ ಈಗಾಗಲೇ ಮುಂಗಾರು ಬೆಳೆ ಸಂಪೂರ್ಣವಾಗಿ ರೈತರು ಬೆಳೆದಿದ್ದಾರೆ. ಅದ್ರ ಜೊತೆಗೆ ಏನಂದ್ರೆ ಸಜ್ಜೆ, ಶೇಂಗಾ ಮತ್ತೆ ಭತ್ತ ಇನ್ನಿತರ ಬೆಳೆಗಳನ್ನು ಕೂಡ ಬೆಳಿತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈಗಾಗಲೇ ವಾರಬಂದಿ ಮಾಡಿರೋದ್ರಿಂದಾಗಿ ರೈತರಿಗೆ ತುಂಬಾ ಅನಾನುಕೂಲ ಆಗುತ್ತೆ. ಯಾಕಂದ್ರೆ ಬೆಳೆಗಳಿಗೆ ಸಂಪೂರ್ಣವಾಗಿ ಭತ್ತಕ್ಕೆ ಪ್ರತಿದಿನವೂ ಕೂಡ ನೀರು ಬಿಡಬೇಕಾಗುತ್ತೆ. ಮತ್ತೆ ಮೆಣಸಿನಕಾಯಿ ಬೆಳೆಗೂ ಕೂಡ ಸಂಪೂರ್ಣವಾಗಿ ನೀರು ಹರಿಸಲೇಬೇಕಾಗುತ್ತೆ. 2 ದಿನ 3 ದಿನ ಈ ರೀತಿಯಾಗಿ ನೀರು ಬಿಡಬೇಕಾಗುತ್ತೆ. ಆದ್ರೆ ಇದು ಅವೈಜ್ಞಾನಿಕ ವಾರಬಂದಿ ನೀರಾವರಿ ಸಲಹಾ ಸಮಿತಿಯಲ್ಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಏನಂದ್ರೆ ವಾರಬಂದಿ ಮಾಡಿದ್ರೆ ರೈತರಿಗೆ ಇನ್ನಿಲ್ಲದ ಸಂಕಷ್ಟ ಕೂಡ ಎದುರಾಗುತ್ತೆ. ಹಾಗಾಗಿ ಇದು ಅವೈಜ್ಞಾನಿಕವಾಗಿದ್ದು ನಮಗೆ ದಿನನಿತ್ಯ ನೀರು ಬೇಕಾಗುತ್ತೆ. ಹಾಗಾಗಿ ನೀವು ವಾರಬಂದಿ ನಿರ್ಣಯವನ್ನು ಮರುಪರಿಶೀಲನೆ ಮಾಡಬೇಕಂದು ಕೂಡ ರೈತರು ಕೂಡ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ನಮ್ಮ ಭಾಗದಲ್ಲಿ ಕುಡಿಯುವ ನೀರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು. ಮತ್ತೆ ಜೊತೆಗೆ ನಾವು ನೀರನ್ನು ಕೂಡ ದೊಡ್ಡ ಮಟ್ಟದಲ್ಲಿ ನಾವು ತುಪ್ಪದಂತೆ ಕೂಡ ನಾವು ನೀರು ಬಳಕೆ ಮಾಡ್ತೀವಿ. ಅದರಲ್ಲೂ ಕೂಡ ಯಾದಗಿರಿ ಒಡಗೇರ ಭಾಗದಲ್ಲಿ ಕೆಳಭಾಗದ ರೈತರಿಗೆ ನೀರು ಮುಟ್ಟದಲ್ಲ. ಹಾಗಾಗಿ ನಮ್ಗೆ ದಿನ ಪೂರ್ತಿ, ತಿಂಗಳ ಪೂರ್ತಿ ನೀರು ಹಚ್ಚಬೇಕು. ರೈಟ್ ಮಹೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.